ಈ ಮನೆಯಲ್ಲಿ ಇವತ್ತು ಮಾಳವಿಕನ್ಗೆ ಕೊನೆ ದಿನ ಆಗಬೇಕು. ನನ್ನ ಮನೆಯಲ್ಲಿ ನನ್ನನ್ನ ಕೆಲಸದವಳ ಥರ ಟ್ರೀಟ್ ಮಾಡಿ ಇವಳು ಯಜಮಾನಿ ಥರ ಮೆರಿತಾ ಇದ್ಲು. ಆದ್ರೆ ಇವಾಗ ಈ ಮನೆ ಅಸಲಿ ಯಜಮಾನಿ ಬಂದಾಗಿದೆ ಅಂದಮೇಲೆ ಇವಳಿಗೆ ಇನ್ನೇನ್ ಕೆಲಸ? ನಡಿಯ ಆಚೆ. ಬೇಡ ಕಣೆ. ಅತ್ತೆ, ನಿಮ್ಗೆ ತಲೆ ಕೆಟ್ಟಿದ್ಯಾ? ಅಮ್ಮನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ, ಎಷ್ಟು ಧೈರ್ಯ ನಿಮ್ಗೆ? ನೋಡಿ, ಈ ಮನೆಗೆ ಗೆಸ್ಟ್ ಇವರಲ್ಲ, ನೀವು. ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನೀವು. ಶರತ್, ದಮಯಂತಿ ಹೇಳ್ತಾರೋ ಒಂದೊಂದು ಮಾತು ಸತ್ಯನೇಪ್ಪ. ಅಮ್ಮ, ನೀನು ಹೆತ್ತು ತಾಯಿ ಬಂದ್ಮೇಲೆ ನಾನು ಈ ಮನೆಗೆ ಹೊರಗಿನೋಳೆ. ನನಗಿನ್ನಲ್ಲಿರೋ ಹಕ್ಕಿಲ್ಲ, ಯಾವುದೇ ಹಕ್ಕಿಲ್ಲ. ಅಮ್ಮ, ನೀವು ಈ ಮನೆ ಯಜಮಾನಿ, ನಮ್ಮಮ್ಮ ನೀವು. ಇವ್ರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನಿಮ್ಗಿಲ್ಲ. ಅತ್ತೆ, ನೀವು ನಿಮ್ ಲಿಮಿಟ್ಸ್ ಇದ್ರೆ ಸರಿ. ಈ ಮನೇಲಿ ಯಾರು ಇರ್ಬೇಕು, ಈ ಮನೆ ಯಾರ್ದು ಅಂತ ಡಿಸೈಡ್ ಮಾಡಕ್ ನೀವ್ಯಾರು? ಅಮ್ಮ, ಯಾರೋ ಒಬ್ರು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ನೀವೇನಮ್ಮ ನೀವು ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದೀರಲ್ಲ? ಶರತ್ತು, ದಾಕ್ಷಾಯಿಣಿ ಅದಕ್ಕೆ ಈ ಮನೆಗೆ ವಾಪಸ್ ಬಂದ ಮೇಲೆ ಈ ಮಾಳವಿಕನ್ಗೆ ಈ ಮನೆಯಲ್ಲಿ ಯಾವ ಸ್ಥಾನನೂ ಇಲ್ಲ. ಅಷ್ಟಕ್ಕೂ ಇವಳು ಇನ್ನು ಯಾಕಿರ್ಬೇಕಿಲ್ಲಿ ಅಂತ. ಏನಾಗುತ್ತೆ? ನಿಮ್ಗೆ ಯಾವ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ ನನಗೆ. ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಒಂದು ಮಾತು ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ತಿರಲ್ಲ. ಇವ್ರು ನನ್ನ ಹೆತ್ತಿಲ್ದೇ ಇರ್ಬೋದು, ಆದ್ರೆ ತುತ್ತಿಟ್ಟು ಸಾಕಿರೋ ತಾಯಿ ಮಾಳವಿಕ ಅಮ್ಮ ನನ್ನ ತಾಯಿ. ಅಯ್ಯೋ ದೇವ್ರೆ, ಈ ಮಾಳ್ವಿಕ ಎಂತ ಅಮಾಯವಿ. ಮಕ್ಕಳ ಮನಸ್ಸಲ್ಲಿ ಅವಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಕನ್ಫರ್ಮ್ ಮಾಡ್ಕೋತಿದ್ದಾಳೆ. ಮುಂದೆ ಯಾವತ್ತೂ ಇಂಥ ಸಂದರ್ಭ ಬರ್ದೇ ಇರಲಿ ಅಂತ ಈ ಥರ ನಾಟಕ ಆಡ್ತಿದ್ದಾಳೆ. ಅದಕ್ಕೆ ತಕ್ಕನಾಗಿ ಶರತ್ ಕೂಡ ಮಾತಾಡ್ಬಿಟ್ರು. ಛೇ ಅಮ್ಮ ನೋಡಿ, ಇದು ನಿಮ್ಮ ಮನೆ. ನೀವು ಯಾರ್ಯಾರೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬನ್ನಿ. ದಮಯಂತಿ, ನಿನ್ನಿಂದಾಗಿ ಈ ಮನೆಯಲ್ಲಿ ಎಂಥ ದೊಡ್ಡ ರಂಪಾಟ ಆಯ್ತು ಗೊತ್ತಾ? ನೀನ್ ಈ ಮನೆಯಲ್ಲಿ ಇದ್ದದ್ದೇ ತಪ್ಪಾಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಿನ್ಗೆ. ಥೂ. ಪ್ರಾಣಿ, ಅಣ್ಣ ಯಾಕೆ ಸುಮ್ಸುಮ್ನೆ ನನ್ನನ್ನು ಬೈತಿದ್ದಾರೆ? ಏನಾಗಿದೆ ಅಣ್ಣನ್ಗೆ? ಅಲ್ಲ, ನಾವು ಹಾಲಲ್ಲಿ ಏನ್ ಮಾಡ್ತಾ ಇದೀವಿ? ಬ್ಯಾಗ್ ಯಾರ್ದು ಪ್ರಾಣಿ? ಏನಾಯ್ತಿಲ್ಲಿ? ಏನು ಗೊತ್ತಾಗ್ತಿಲ್ವಾ? ಅಯ್ಯೋ ಪರಮೇಶ್ವರ, ಇದುವರೆಗೂ ಆಗಿದ್ದು ಏನು ಗೊತ್ತಾಗಿಲ್ವಾ ನಿನಗೆ? ಇಲ್ಲ ಲೇ, ನಿನಗೆ ಹುಚ್ಚಿಡ್ತಿದೆ ಕಣೆ. ನಡಿಯೇ, ಮಾರಮ್ಮನ ಹತ್ರ ತಾಯ್ತ ಕಳ್ಸ್ಬಿಡ್ತೀನಿ. ನಡಿಯೇ ಬಾರೆ. ಹುಚ್ಚಿಡ್ತಂತೆ ಭೂಮಿ ಮೇಲೆ. ಭಗವಂತ!
ಪ್ಲೀಸ್ ಅಮ್ಮ, ಅವ್ರ ಮಾತಿಗೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೋತೀರಾ? ಅವ್ರು ಹೇಳಿದ್ರಲ್ಲಿ ಯಾವ ಸತ್ಯನೂ ಇಲ್ಲ. ಇಲ್ಲಪ್ಪ ಶರತ್, ಸತ್ಯನ ನಾವೆಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ನಿಮ್ಗಳಿಗೆ ಸಾಕು ತಾಯಿ. ನಿಮ್ಮ ಹೆತ್ತ ತಾಯಿ ದಾಕ್ಷಾಯಿಣಿ ಮನೆಗೆ ಬಂದ್ಮೇಲೆ ನನ್ನ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲಪ್ಪ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ನೋಡಿ, ನಾನು ಊಸ್ತಿರೋವರೆಗೂ ನೀವೇ ನನ್ನಮ್ಮ. ನಿಮ್ಮ ಸಹ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಮ್ಮ, ಪ್ರಾಮಿಸ್. ಹೌದು ಅಮ್ಮ, ನಮಗೆ ನೀವೇ ಸರ್ವಸ್ವ. ಯಾರು ಏನೇ ಹೇಳಿದ್ರು ನನಗೆ ನೀವೇ ಅಮ್ಮ. ಅಕ್ಕ, ಬಾಸ್ ಎಷ್ಟು ಅದೃಷ್ಟವಂತರಲ್ವಾ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇಬ್ಬಿಬ್ರು ತಾಯಂದ್ರು ಅವ್ರಿಗೆ ಸಿಕ್ಕಿದ್ದಾರೆ. ಪುಣ್ಯ ಮಾಡಿರ್ಬೇಕಕ್ಕ ಈ ಥರ ಪ್ರೀತಿ ಸಿಗಕ್ಕೆ. ಈ ಮಾಳ್ವಿಕಾ ಕಣ್ಣೀರಿನ ನಾಟಕ ಆಡಿ ಅಣ್ಣ ತಂಗಿ ಇಬ್ರು ಯಾಮಾರಿಸಿ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಇವಳು ಅಸಲಿ ಸತ್ಯ ಗೊತ್ತಾಗೋವರೆಗೂ ಈ ಮಾಯಾವಿ ಇವರಿಬ್ರನ್ನ ಹೀಗೆ ಕಂಟ್ರೋಲ್ ಮಾಡ್ತಾನೆ ಇರ್ತಾಳೆ. ಯಾಕಕ್ಕ ಇಷ್ಟೊಂದು ಕೋಪದಲ್ಲಿದ್ಯಾ? ಅದು ದುರ್ಗಾ, ನನಗೆ ದಮ್ಮು ಎಲ್ಲರ ಮುಂದೆ ಆ ರೀತಿ ನಡ್ಕೊಂಡಿದ್ದಕ್ಕೆ ನನಗೆ ತುಂಬ ಕೋಪ ಬರ್ತಿದೆ. ಅದು ಅಲ್ಲದೆ ಇಷ್ಟು ಒಳ್ಳೆ ಅತ್ತೆಗೆ ಯಾರಾದರೂ ಹಾಗೆ ಬೈತಾರಾ? ಅದಕ್ಕೆ ತುಂಬ ಕೋಪ ಬರ್ತಿದೆ. ಹೌದು ಅಕ್ಕ, ದಮಯಂತಿ ಮೇಡಮ್ ಮಾಡಿದ್ದಿವತ್ತು ತುಂಬಾ ದೊಡ್ಡ ತಪ್ಪು. ಈಡಿಯಟ್ಸ್ ಸಂತೆನೇ ಇದೆ ಈ ಮನೆಯಲ್ಲಿ. ಈ ಫ್ಯಾಮಿಲಿಗೆ ನಾನು ಯಾರು, ನನ್ನ ಅಸ್ತಿತ್ವ ಏನು ಅಂತ ಅರ್ಥ ಮಾಡಿಸೋದಕ್ಕೆ, ಇವ್ರನ್ನೆಲ್ಲ ನನ್ನ ಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಪದೇ ಪದೇ ನಾನು ಇಂಥ ನಾಟಕ ಆಡ್ತಾನೇ ಇರಬೇಕು. ನನಗೇನೋ ಇದು ಎಂಟರ್ಟೈನ್ಮೆಂಟೇ, ಆದರೆ ಇವುಗಳಿಗೆ ಏ ದಾಕ್ಷಾಯಿಣಿ, ನೀನು ಏನೇ ಮಾಡಿದ್ರೂ ನನ್ನ ಸ್ಥಾನನ ನೀನು ಪಡೆಯೋದಕ್ಕಾಗೋಲ್ಲ.